ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೈಕೊಟ್ಟಿದೆ. ಖಾಲಿ ಆಗ್ತಾ ಇದೆ ಹಳೆ ಮೈಸೂರಿನ ಜೀವನಾಡಿಯಾಗಿರುವಂತಹ KRS ಡ್ಯಾಮ್. ದಿನೇ ದಿನೇ KRS ಡ್ಯಾಮ್ನ ನೀರಿನ ಮಟ್ಟ ಇಳಿಕೆ ಆಗ್ತಾ ಇದೆ. ಮಂಡ್ಯ, ಮೈಸೂರು ಸೇರಿದಂತೆ ಹಲವೆಡೆ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆಗಳಿದೆ. 124.80 ಅಡಿ ಸಾಮರ್ಥ್ಯದ ಡ್ಯಾಮ್ನಲ್ಲಿ ಈಗ ಇರುವಂಥದ್ದು 80.90 ಅಡಿ ನೀರು. 49.452 TMC ಸಾಮರ್ಥ್ಯವನ್ನು ಹೊಂದಿರುವ KRS ಡ್ಯಾಮ್ ಇದು. ಈಗ ಡ್ಯಾಮ್ನಲ್ಲಿ ಕೇವಲ 11.188 TMC ನೀರು ಮಾತ್ರ ಇದೆ. 11 TMCಯಲ್ಲಿ 6 TMC ನೀರು ಮಾತ್ರ ಬಳಕೆಗೆ ಅವಕಾಶ ಇರುವಂಥದ್ದು. ಇನ್ನು 5 TMC ಡೆಡ್ ಸ್ಟೋರೇಜ್, ಅದು ಉಳಿದ 5 TMC ಏನಿದೆ ನೀರು ಅದು ಡೆಡ್ ಸ್ಟೋರೇಜ್ ಆಗಿರುತ್ತೆ. ಹೀಗಾಗಿ 6 TMC ಮಾತ್ರ ಬಳಕೆಗೆ ಸಿಗುವಂಥದ್ದು. ಡ್ಯಾಮ್ನಿಂದ ನಾಲೆಗೆ ನೀರು ಹರಿಸಬೇಕು ಅಂಥೇಳಿ ಒಂದು ಕಡೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನ ಖ್ಯಾತೆ ಮುಂದುವರೆದಿದೆ ಕಾವೇರಿಗೋಸ್ಕರ. ಪದೇ ಪದೇ ಇದ್ದೇ ಇರುತ್ತೆ ತಮಿಳುನಾಡಿನ ಖ್ಯಾತೆ. ಆ ಕಡೆ ಅವರೂ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ ಮುಂಗಾರು ಕೈ ಕೊಟ್ಟಿದೆ, ಬೆಳೆಗಳನ್ನು ಬಿತ್ತನೆ ಮಾಡಿದ್ದೇವೆ, ನಮಗೂ ಕೂಡ ನೀರು ಬೇಕು, ನೀರನ್ನು ಹರಿಸಿ ನಾಲೆಗಳಿಗೆ ಅಂತ ರೈತರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಡ್ಯಾಮ್ನಲ್ಲಿ ನೀರಿಲ್ಲ, ಮುಂಗಾರು ಮಳೆ ಸುರಿತಾ ಇಲ್ಲ.